ಗದಗ ಜಿಲ್ಲೆ ಮುಂಡ್ರಗಿ ತಾಲೂಕಿಂದ ಬರ್ತಾ ಇದ್ದೀನಿ. ಕಡಾಪುರ ಚಿಕ್ಕೋಡಿ ತಾಲೂಕಿಂದ ಬಂದಿದ್ದೇವ್ರಿ. ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಹೊನ್ನಿಕೊಪ್ಪ ಗ್ರಾಮದಿಂದ ಬಂದಿದ್ದೀವಿ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ. ಬಾಗಲಕೋಟೆ ಜಿಲ್ಲೆ ಬೆಳಗಿ ತಾಲೂಕಿನ ನಗರಾಳದಿಂದ ಬಂದಿದ್ದೇನೆ. ಶಿಟಾರಿಪುರದಿಂದ ಬಂದಿದ್ದೀವಿ. ಹಾವೇರಿ ಜಿಲ್ಲೆ ಹಿರೇಕೆರೂರಿಂದ ಬಂದಿರೋದು. ವಿಜಯನಗರ ಡಿಸ್ಟಿಕ್ ಹರಪನಹಳ್ಳಿ ತಾಲೂಕು ತೌಡೂರಿಂದ ಬಂದಿದ್ದೇವೆ. ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕು ರೀ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ತೇರ್ದಾಳ್ ಗ್ರಾಮದಿಂದ ಬಂದಿದ್ದೀವಿ. ಗುಲ್ಬರ್ಗ ಜಿಲ್ಲೆ ಅಫಜಲ್ಪುರ ತಾಲೂಕಿನಿಂದ ನಾವು ಜಮಖಂಡಿ ತಾಲೂಕಿನಿಂದ ಬಂದಿದ್ದೇವೆ. ಕಲಬುರಗಿ ಜಿಲ್ಲೆ ಯಡ್ರಾಮಿ ತಾಲೂಕಿನಿಂದ ಚಿಕ್ಕೋಡಿ ತಾಲೂಕು ಇಂಗ್ಳೂರಿನಿಂದ ಬಂದಿದ್ದೀವಿ. ಈ ಒಂದು ಸಂಸ್ಥೆಗೆ ಕರ್ನಾಟಕ ಜಿಲ್ಲೆಯ ವಿವಿಧ ತಾಲೂಕಿನಿಂದ, ವಿವಿಧ ಹಳ್ಳಿಗಳಿಂದ, ವಿವಿಧ ತಾಲೂಕುಗಳಿಂದ ಸುಮಾರು ಜನ ಪಾಲಕರು ತಮ್ಮ ಮಕ್ಕಳನ್ನು ಬಸ್ಸುಗಳಲ್ಲಿ, ಸ್ವಂತ ವಾಹನಗಳಲ್ಲಿ ಮತ್ತು ರೈಲುಗಳಲ್ಲಿ ಬಂದು ಇಲ್ಲಿ ಸೇರಿದ್ದಾರೆ. ಇಲ್ಲಿ ಎಂಟ್ರನ್ಸ್ ಎಕ್ಸಾಮ್ ಬರೆಸಲಿಕ್ಕೆ ತೀರ್ಮಾನ ತೊಗೊಂಡಿದ್ದು ಕಾರಣ ಏನಪ್ಪ ಅಂತಂದ್ರೆ, ಇಲ್ಲಿ ಪ್ರತಿ ವಿದ್ಯಾರ್ಥಿಗಳಿಗೆ ಅವರ ಪ್ರತಿಭೆಗೆ ತಕ್ಕವಾಗಿ ಪ್ರಾಶಸ್ತ್ಯವನ್ನು ನೀಡ್ತಾರೆ. ನಮ್ಮ ಬಾಜು ಇರುವಂಥ ಹಳ್ಳಿಯವರು ಬಂದು ಇಲ್ಲಿ ಪರೀಕ್ಷೆಯನ್ನು ಬರೆದಿದ್ದರು. ಆ ಒಂದು ಮಾಹಿತಿಯ ಮೇರೆಗೆ ನಾವು ಒಂದು ಆನ್ಲೈನಲ್ಲಿ ಅರ್ಜಿ ಹಾಕಿ ನಮ್ಮ ಮಗುವನ್ನು ಇಲ್ಲಿ ಕರ್ಕೊಂಡು ಬಂದವಿ. ಇಲ್ಲಿ ಬಂದೊಟ್ಟಿಗೆ ನಾವು ಈ ಶಾಲೆ ಅಥವಾ ಈ ಅಳ್ವಾಸ್ ಒಂದು ಸಂಸ್ಥೆಯನ್ನು ನೋಡೋಟ್ಟಿಗೆ ನಮಗೆ ತುಂಬ ಖುಷಿ ಆಯಿತು. ಆಮೇಲೆ ಯಾಕಪ್ಪ ಅಂದ್ರೆ ಇದೆಲ್ಲ ಬಡ ಮಕ್ಕಳಿಗೆ, ಕೂಲಿ ಕಾರ್ಮಿಕರಿಗೆ ಒಂದು ಅನುಕೂಲ ಆಗುವಂಥ ಒಂದು ಸಂಸ್ಥೆ. ಬೇರೆ ಒಂದು ಶಾಲೆಗೆ, ಪ್ರೈವೇಟ್ ಶಾಲೆಗೆ ಹಚ್ಚಿದರೆ 50-60 ಸಾವಿರ ಗಂಟಲೆ ಫೀಸ್ ಬೇಕು. ಇಲ್ಲಿ ಒಂದು ಫ್ರೀ ವಿದ್ಯಾಸಂಸ್ಥೆಯನ್ನು ಕೊಡ್ತಾರೆ ಈ ಅಳ್ವಾಸ್ ಸಂಸ್ಥೆ. ಸಾವಿರ ಜನ 6ನೇ ತರಗತಿ ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆ ಬರೀತಿದ್ದಾರೆ. ಅದರ ಡಬ್ಬಲ್ ಅಂದರೆ ನನ್ನ ಪ್ರಕಾರ 50,000 ಜನ ಪಾಲಕರು, ಒಬ್ಬ ವಿದ್ಯಾರ್ಥಿಗೆ 2 ಪಾಲಕರು, 50,000 ಜನ ಇಲ್ಲಿ ಪಾಲಕರು ಬಂದು ಸೇರಿದ್ದಾರೆ. ಅಷ್ಟು ಜನ ಪಾಲಕರಿಗೆ ತುಂಬ ಸುವ್ಯವಸ್ಥಿತವಾಗಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ನಾವಂತೂ ತುಂಬ ಕಂಫರ್ಟಾಗಿ ನಿದ್ದೆಯನ್ನು ಮಾಡಿ ಆರಾಮಾಗಿ ಎದ್ದಿದ್ದೀವಿ. ಮಕ್ಕಳು ಕೂಡ ತುಂಬ ಆರಾಮಾಗಿ ಖುಷಿಯಿಂದ ಹೋಗಿ ಪರೀಕ್ಷೆಯನ್ನು ಬರೆದಿದ್ದಾರೆ. ತುಂಬ ಖುಷಿ ಆಯಿತು. ಇಲ್ಲಿ ಪರೀಕ್ಷೆ ಬರೆದು ಎಲ್ಲ ಮಕ್ಕಳಿಗೂ ಸಿಗಲಿ ಅಂತ ನಾನು ಬಯಸ್ತೀನಿ. ಯಾಕಂದರೆ ಇದೊಂದು ಅತ್ಯುತ್ತಮ ಸಂಸ್ಥೆ. ಸುಮಾರು 3-4 ವರ್ಷಗಳಿಂದ ನಮ್ಮ ಸಂಸ್ಥೆಯಿಂದ ಪ್ರತಿ ವರ್ಷ 50ರಿಂದ 60 ಮಕ್ಕಳನ್ನ ಈ ಆಳ್ವಾಸ್ ಶಿಕ್ಷಣ ಸಂಸ್ಥೆಗೆ ಬಂದು ಪರೀಕ್ಷೆಗಳನ್ನು ಬರೆಸ್ತಾ ಇದ್ದೀವಿ. ಇಲ್ಲಿ ಪರೀಕ್ಷೆಯು ಅತಿ ಪ್ರಾಮಾಣಿಕವಾಗಿ ನಡೀತಾ ಇದೆ. ಪ್ರತಿ ವರ್ಷ ನಮ್ಮ ಸಂಸ್ಥೆಯಿಂದ ಕೂಡ 3ರಿಂದ 4 ವಿದ್ಯಾರ್ಥಿಗಳು ಈ ಸಂಸ್ಥೆಗೆ ಆಯ್ಕೆಯಾಗಿದ್ದಾರೆ. ಸೊ ಮೊದಲಿನ ವಿದ್ಯಾರ್ಥಿಗಳನ್ನು ನಾವು ಕೇಳಿದಾಗ ಇಲ್ಲಿಯ ವ್ಯವಸ್ಥೆ, ಇಲ್ಲಿಯ ಹಾಸ್ಟೆಲ್ ವ್ಯವಸ್ಥೆ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು ಉತ್ತಮವಾಗಿದೆ. ಸೊ ನಿಮ್ಮ ಮಕ್ಕಳನ್ನು ಇಲ್ಲಿ ಸೇರ್ಸೋಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಏನು ಭಯಪಡುವ ಅವಶ್ಯಕತೆ ಇರೋದಿಲ್ಲ.
ನಾವು ಇಲ್ಲಿ ಬಂದಿರೋದು ಇದೇ ಫಸ್ಟು, ಆದರೆ ಇಲ್ಲಿ ಬಂದಾದಮೇಲೆ ಗೊತ್ತಾಗಿದ್ದು ಇಲ್ಲಿ ತುಂಬ ಚೆನ್ನಾಗಿದೆ. ನಾವು ಬಿಟ್ಟರೆ ಮಕ್ಕಳನ್ನ ಇಲ್ಲಿ ಬಿಡಬೇಕು, ಇಲ್ಲಿ ಓದಿಸ್ಬೇಕು, ನಮ್ಮ ಮಕ್ಕಳು ಇಲ್ಲಿ ಬೆಳಿಬೇಕು ಅನ್ನೋದು ಇಂಟ್ರೆಸ್ಟ್ ನಮಗೆ ತುಂಬ ಇದೆ. ಈ ಒಂದು ಉಚಿತ ಶಿಕ್ಷಣ ಪ್ರವೇಶ ಪರೀಕ್ಷೆಗೆ ನನ್ನ 2 ಮಕ್ಕಳನ್ನು ಕರೆದುಕೊಂಡು ಬಂದಿದ್ದೀನಿ. ಒಬ್ಬರು 5ನೇತೆ, ಒಬ್ಬರು 6ನೇತೆ. ನಮಗೆ ಎಲ್ಲ ರೀತಿಯಾದಂಥ ಒಂದು ಸಹಾಯ ಸಹಕಾರ ಇಲ್ಲಿ ಸಿಬ್ಬಂದಿ ವರ್ಗದಿಂದ ನಿನ್ನ ರಾತ್ರಿಯಿಂದ ನಮಗೆ ವಸತಿ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ರೀತಿಯಾದ ವ್ಯವಸ್ಥೆಯನ್ನು ಈ ಸಂಸ್ಥೆಯವರು ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಡಿಸಿಪ್ಲಿನು, ಇಲ್ಲಿ ಸ್ವಚ್ಛತಾ, ಕ್ಲಿನಿಕ್ ಒಂದೇ ಹೆಸರು ಅಂದರೆ ಇನ್ನೊಂದು ಹೆಸರು ಅಂದರೆ ಇದು ಆಳ್ವಾಸ್. ಎಲ್ಲಿ ಯಾವ ಬಿಲ್ಡಿಂಗ್ ನೋಡ್ತೀರಿ ನೋಡ್ರಿ, ಅಷ್ಟು ಸ್ವಚ್ಛ ಅಷ್ಟು ಕ್ಲೀನ್ ನಾವು ಯಾವುದೋ ಕಾಲೇಜಲ್ಲಿ ನೋಡೇ ಇಲ್ಲ. ನನ್ನ ಮಗಳು ಕರ್ಕೊಂಬಂದು ಫಸ್ಟ್ ಟೈಮ್ ಇದು ನೋಡಿದ್ದೆ. ಇಂಥ ದೊಡ್ಡ ಸಂಸ್ಥೆ ನಾನು ಎಲ್ಲಿ ನೋಡಿಲ್ಲ. ಆ್ಯಕ್ಚುಲಿ ಇಷ್ಟು ಮಕ್ಕಳು ಬಂದು ಇಲ್ಲಿ ಪರೀಕ್ಷೆ ಬರೆಯೋಕ್ರೆ ನನಗೆ ಒಂಥರ ಖುಷಿ ಆಯಿತು. ಇವತ್ತು ಇಡೀ ದೇಶದಲ್ಲಿ ಶಿಕ್ಷಣವನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಒಂದು ವ್ಯಾಪಾರೀಕರಣಕ್ಕಾಗಿ ಒಂದು ಉದ್ಯೋಗವನ್ನೇ ಮಾಡಿಕೊಂಡು ಬಿಟ್ಟಿವೆ. ಅಂಥದ್ರಲ್ಲೇ ಡಾಕ್ಟರ್ ಮೋಹನ್ ಆಳ್ವಾ ಅವರ ನೇತೃತ್ವದಲ್ಲಿ ಆಳ್ವಾ ಶಿಕ್ಷಣ ಪ್ರತಿಷ್ಠಾನ ಒಂದು ಅಕ್ಷರ ಜಾತ್ರೆಯನ್ನು ಮಾಡಿ ಗ್ರಾಮೀಣ ಪ್ರದೇಶದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಶಿಕ್ಷಣದ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ಬೆಳವಣಿಗೆನೇ ಅಂತ ಹೇಳ್ಬೋದು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾಡಿನ ಉದ್ದಗಲದಿಂದಲೂ ಕೂಡ ವಿದ್ಯಾರ್ಥಿಗಳನ್ನು ಕರೆಸಿ ಅವರಲ್ಲಿ ಉತ್ತಮವಾಗಿರ್ತಕ್ಕಂತಹ ಪ್ರತಿಭೆಯುಳ್ಳ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಉಚಿತ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ನಿಜಕ್ಕೂ ಒಂದು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮಾಡ್ತಕ್ಕಂಥ ಒಂದು ಈ ಒಂದು ಕಾರ್ಯವನ್ನು ನಾವೆಲ್ಲರೂ ಕೂಡ ಮುಕ್ತ ಕಂಠದಿಂದ ಪ್ರಶಂಸಿಸಬೇಕಾಗಿದೆ. Double up, no fast now, push yourself all the way up to the gotta move it every time.